ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಈ ಥರ ವ್ಯಕ್ತಿಗಳು ನಿಮ್ಮ ಲೈಫ್ಗಳಲ್ಲಿ ಏನಾದ್ರು ಇದ್ದರೆ ದಯವಿಟ್ಟು ಕಳ್ಕೊಳ್ಳೋಕೆ ಹೋಗಬೇಡಿ. ಅದು ಹುಡುಗನಾಗಿರ್ಬೋದು ಅಥವಾ ಹುಡುಗಿನೇ ಆಗಿರ್ಬೋದು. ಈ ಥರ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ ದಯವಿಟ್ಟು ಕಳ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಒಂದ್ಸಲ ಕಳ್ಕೊಂಡ್ರೆ ಮತ್ತೆ ಆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರಬೇಕಾದ್ರೆ ತುಂಬಾ ಕಷ್ಟಪಡಬೇಕಾಗತ್ತೆ. ಮತ್ತು ಅದು ಮಿಂಚೋಗಿರೋ ಕಾಲ ನಮಗೆ ಬೇಕು ಅಂದ್ರೂ ಆ ಕಾಲ ಸಿಗೋದಿಲ್ಲ. ಅಂಥ ವ್ಯಕ್ತಿಗಳು ನಮ್ಮ ಲೈಫಲ್ಲೇ ನಾಳೆ ಕಳ್ಕೊಂಡು, ಯಾಕಂದರೆ ವ್ಯಕ್ತಿ ಆಗಲಿ ಒಂದು ವಸ್ತುವಾಗಲಿ ಕಳ್ಕೊಂಡ್ಮೇಲೆ ನಮಗೆ ಅದ್ರ ಬೆಲೆ ಗೊತ್ತಾಗೋದು, ಅಲ್ಲಿವರೆಗೂ ನಮ್ಮ ಆ ಬೆಲೆ ಗೊತ್ತಾಗಲ್ಲ. ಹಾಗಾಗಿ ಇಂಥ ವ್ಯಕ್ತಿಗಳು ನಿಮ್ಮ ಲೈಫ್ಗಳಲ್ಲಿ ಬಂದರೆ ದಯವಿಟ್ಟು ಕಳ್ಕೊಬೇಡಿ. ಯಾವ್ಯಾರು ಲಕ್ಷಣಗಳು ಅಂತಂದರೆ, ಮೊದಲನೇದಾಗಿ ನಿಮ್ಮ ಹತ್ರ ಸುಳ್ಳು ಹೇಳ್ದಂತೆ ಏನೇ ವಿಷಯ ಇದ್ರೂ ಡೈರೆಕ್ಟಾಗಿ ಹೇಳ್ಕೊಂಡು ಮುಚ್ಚುಮರೆ ಏನು ಮನಸ್ಸಲ್ಲಿ ಇಟ್ಕೊಳ್ದಂತೆ ಏನೇ ಇದ್ರೂ ಅಲ್ಲೇ ಹೇಳ್ಕೊತಾರೆ ನೋಡ್ರಿ. ಬೇರೆಯೊಬ್ಬರಿಂದ ತಿಳಿಯೋ ಬದಲು ನನ್ನಿಂದನೇ ಅವಳಿಗೆ ಅವನಿಗೆ ತಿಳಿದು ಅದು ತಪ್ಪೋ ಸರಿನೋ ಏನಾರ ಆಗುತ್ತೆ ಅಂತ ಅಂದ್ಕೊಂಡು ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ಕೊತಾರೆ ನೋಡ್ರಿ. ಅಂಥ ವ್ಯಕ್ತಿಗಳನ್ನ ನಿಮ್ಮ ಲೈಫಲ್ಲಿ ಕಳ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಒಂದು ನೆಕ್ಸ್ಟ್ ಬಂದು ನಿಮ್ಮನ್ನು ತುಂಬ ಕೇರ್ ಮಾಡೋವಂಥ ವ್ಯಕ್ತಿಗಳು. ಅಂದರೆ ಕೆಲವರು ಅವ್ರ ಕೇರ್ನೆಸ್ನ ತುಂಬ ಅವರು ಸಲಿಗೆ ಇದು ಮಾಡ್ಕೊಂಬತ್ತಾರೆ, ಒಂಥರ ಅವ್ರಿಗೆ ಹಿಂಸೆ ಆಗ್ತೈತೆ. ಅಂದರೆ ಅವರು ನಿಮ್ಮನ್ನು ಕೇರ್ ಮಾಡ್ತಾಯಿದ್ದಾರೆ ಅಂದರೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ನೀವು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತೀರ. ಆ ವಿಷಯಕ್ಕೆ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೇರ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅದು ಅವರು ಇಷ್ಟಪಡುವಂಥ ವ್ಯಕ್ತಿ ಆಗಿರ್ತೀರ ನೀವು. ನಿಮ್ಮ ಮನಸ್ಸಿಗೆ ಸ್ವಲ್ಪನೂ ನೋವು ಆಗಬಾರ್ದು, ಆ ವ್ಯಕ್ತಿ ತುಂಬಾ ಅವಶ್ಯಕತೆ ಐತೆ ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಮನ್ನು ಅತಿಯಾಗಿ ಕೇರ್ ಮಾಡುವಂಥ ವ್ಯಕ್ತಿಗಳನ್ನ ಖಂಡಿತ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆಂದರೆ ಕೇರ್ನೆಸ್ ಅನ್ನೋದು ಸುಮ್ಮನೆ ಅಲ್ಲ. ಆದರೆ ನಮಗೆ ಬೇಕು ಅಂದ್ರೂ ನಮ್ಮನ್ನು ಕೇರ್ ಮಾಡೋರಲ್ಲ. ಎಷ್ಟೋ ಜನ ಕೇಳ್ತೀನಲ್ಲ, ಅವ್ರು ಊಟ ಮಾಡ್ದ ತಿಂದ ಏನು ಎಂತೂ ಕೇಳೋರೇ ಇರಲ್ಲ. ಆವಾಗ ಅನ್ನಿಸ್ತದೆ ನಾವು ಈ ಥರ ವ್ಯಕ್ತಿಗಳ ಇಷ್ಟಪಡ್ತಾ ಇದ್ದೀವ ಅಂತ ಅನ್ನಿಸ್ತದೆ. ನಿಮ್ಮನ್ನ ಅತಿಯಾಗಿ ಕೇರ್ ಮಾಡೋವಂಥ ವ್ಯಕ್ತಿಗಳನ್ನ ಇದು ಮಾಡ್ಕೋಬೇಡಿ, ಬೇಜಾರು ಮಾಡ್ಕೊಳ್ದಂತೆ ಅಂಥ ವ್ಯಕ್ತಿಗೆ ಸ್ಪಂದಿಸ್ಕೊಂಡು ಅವ್ರ ಜೊತೆ ಇರಿ. ನೆಕ್ಸ್ಟ್ ಬಂದು ಯಾರ್ಯಾರ ಜೊತೆ ನೀವು ಮಾತಾಡ್ತಾ ಇದ್ದರೆ ಆ ವ್ಯಕ್ತಿಗೆ ಜಲಸ್ ಆಗುವಂಥದ್ದು. ಅಂದರೆ ನೀವು ಯಾರು ಒಂದು ವ್ಯಕ್ತಿಗಳ ಜೊತೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇದ್ದರೆ ಅವರಿಗೆ ಜಲಸ್ ಅನ್ನೋದು ಬರುತ್ತೆ ನೋಡ್ರಿ. ಆ ಜಲಸನ್ನು ಬರೋವಂಥ ವ್ಯಕ್ತಿ ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇರ್ತಾನೆ. ಯಾಕೆಂದರೆ ಅವಳು ನನ್ನವಳು, ಅವನು ನನ್ನವನು, ಅದನ್ನು ಬಿಟ್ಕೊಡ್ಬಾರ್ದು ಅನ್ನೋದು ಅವನಲ್ಲಿರುತ್ತೆ. ಹಾಗಾಗಿ ನಿಮ್ಮನ್ನು ಅತಿಯಾಗಿ ನಿಮ್ಮನ್ನು ಮಾತಾಡುವಾಗ ಜಲಸ್ ಮಾಡ್ತಾನೆ ವ್ಯಕ್ತಿ. ಏಕೆಂದರೆ ಆ ಜಲಸಲ್ಲಿ ಅವನಿಗೆ 1000 ಪಾಡಷ್ಟು ಪ್ರೀತಿ ಇರುತ್ತೆ ನಿಮ್ಮ ಮೇಲೆ. ಹಾಗೆ ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋವಂಥ ವ್ಯಕ್ತಿ. ಊಟ ಮಾಡ್ದ, ತಿಂಡಿ ತಿಂದ, ಮನೇಲಿ ಹೇಗಿದ್ದಾರೆ, ತಂದೆ ತಾಯಿ ಹೇಗಿದ್ದಾರೆ, ನೀನು ಹೇಗಿದೆಯಾ ಅನ್ನೋ ವ್ಯಕ್ತಿ. ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮ್ಮನ್ನು ತುಂಬ ಕೇರ್ ಮಾಡೋವಂಥ ವ್ಯಕ್ತಿ. ಅಂದರೆ ನಿಮ್ಮ ಸ್ವಲ್ಪ ಹುಷಾರಿಲ್ಲ ಅಂತಂದರೂ ಆ ವ್ಯಕ್ತಿ ಚಡ್ಪಡಿಸ್ತಾ ಇರ್ತಾರೆ ನೋಡ್ರಿ. ಅಂಥ ವ್ಯಕ್ತಿಗಳನ್ನು ಬಿಡೋಕೆ ಹೋಗ್ಬೇಡಿ. ಯಾಕಂದರೆ ನಮಗೆ ಮೇನ್ ಬೇಕಾಗಿರೋದು ನಮಗೆ ಆರೋಗ್ಯ ಕೆಟ್ಟಾಗ ಮತ್ತು ನಮ್ಮ ಟೈಮ್ ಕೆಟ್ಟಾಗ ಆರೋಗ್ಯ ಕೆಟ್ಟಾಗ ಮಾತ್ರ ಯಾವ ವ್ಯಕ್ತಿ ನಮಗೆ ಸ್ಪಂದಿಸ್ತಾನೆ ಅನ್ನೋ ವ್ಯಕ್ತಿ ಬೇಕಾಗಿರುವಂಥದ್ದು. ಅಂಥ ಟೈಮಲ್ಲಿ ಅಂದರೆ ನಮ್ಮ ಆರೋಗ್ಯ ಕೆಟ್ಟಿರೋ ಟೈಮಲ್ಲೂ ನಮ್ಮನ್ನ ಒಬ್ಬ ವ್ಯಕ್ತಿ ಸ್ಪಂದಿಸ್ತಾನೆ, ನಮಗೆ ಕಾಳಜಿ ವಹಿಸ್ತಾನೆ, ನಮ್ಮ ಜೊತೆ ಇರ್ತಾನೆ, ನಮ್ಮ ಬೇಕು ಬೇಡಗಳನ್ನ ನೋಡ್ಕೊತಾ ಇರ್ತಾನೆ ಅನ್ನೋ ವ್ಯಕ್ತಿನ ಖಂಡಿತ ಬಿಡಬೇಡಿ. ಮತ್ತು ಹಾಗೆ ಕಷ್ಟ ಬಂದಿದೆ ಅಂತ ನಿಮ್ಮನ್ನು ಬಿಟ್ಟು ಹೋದಂತೆ ಕಷ್ಟದ ದಿನಗಳಲ್ಲೂ ನಿಮ್ಮ ಜೊತೆಯಾಗಿ ನಿಂತ್ಕೊಳ್ಳುವಂಥ ವ್ಯಕ್ತಿ. ಯಾಕಂದರೆ ದುಡ್ಡಿದ್ದಾಗ ಬರುವ ಒಂದು ಸ್ನೇಹಿತನಿಗಿಂತನೂ ನೀವು ದುಡ್ಡಿಲ್ಲದಾಗ ನೀವು ಕಷ್ಟದಲ್ಲಿದ್ದೀರಾ ಅಂತಂದಾಗ ನಿಮ್ಮನ್ನು ಕೈ ಬಿಡದಂತೆ ನಿಮ್ಮ ಜೊತೆಯಲ್ಲಿ ನಿಂತ್ಕೋತಾನೆ ನೋಡ್ರಿ. ಅಂಥ ವ್ಯಕ್ತಿನೂ ನೀವು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಎಲ್ಲ ಗುಣಗಳು ಸಿಗೋದು ತುಂಬ ಅಪರೂಪ. ಏಕೆಂದರೆ ನಿಮ್ಮ ಪ್ರೀತಿಗೆ ಸ್ಪಂದಿಸಿ, ನಿಮ್ಮನ್ನು ಕಾಳಜಿ ಮಾಡಿ, ನಿಮಗೆ ಒಳ್ಳೆಯದು ಕೆಟ್ಟದನ್ನು ಜೊತೆಗಿದ್ಕೊಂಡು, ಆಮೇಲೆ ನೀವು ಬೇರೆಯವ್ರ ಜೊತೆ ಮಾತಾಡ್ಕೊಂಡಾಗ ಜಲಸ್ಸು ಮತ್ತು ಏನೇ ವಿಷಯನೂ ನಿಮ್ಮ ಹತ್ರ ಮುಚ್ಚುಮರೆದೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ತಾನೆ. ಮತ್ತು ಹಾಗೆ ನಿಮ್ಮ ಆರೋಗ್ಯದಲ್ಲಿ ಕೇರ್ ಮಾಡ್ತಾನೆ. ಹಾಗೆ ನಿಮ್ಮ ತಂದೆ ತಾಯಿಗಳನ್ನೂ ನೋಡ್ಕೋತಾನೆ. ಒಂದು ಫೋನಲ್ಲಿ ಊಟ ತಿಂಡಿ ಆಯಿತಾ ಅಂತ ವಿಚಾರಿಸ್ಕೋತಾನೆ. ನೀವೆಲ್ಲೇ ಇದ್ರೂ ಒಂದು ಫೋನ್ ಕಾಲ್ಗೋಸ್ಕರ ನಿಮಗೋಸ್ಕರ ಕಾಯ್ತಾ ಇರ್ತಾನೆ. ಅವನು ಎಲ್ಲೇ ಇದ್ದರೂ ಬಂದು ನಿಮ್ಮನ್ನು ಕರ್ಕೊಂಡು ಹೋಗೋದಾಗಲಿ, ನಿಮ್ಮನ್ನು ಮನೆಗೆ ಬಿಡೋದಾಗಲಿ,
ಪ್ರತಿಯೊಂದು ವಿಷಯಕ್ಕೂ ನೀವು ಆ ವ್ಯಕ್ತಿಯಲ್ಲಿ ಎಲ್ಲ ಲಕ್ಷಣಗಳು ಕಂಡ್ರೆ ಆ ವ್ಯಕ್ತಿನ ಖಂಡಿತ ನಿರ್ಲಕ್ಷ್ಯ ಮಾಡೋಕ್ಕೋಬೇಡಿ. ಯಾಕಂದರೆ ಅವರ ಪ್ರೀತಿ ಒಂದೊಂದ್ಸಲ ನಿಮಗೆ ಅತಿಯಾಗ್ಬೋದು, ಆದರೆ ಅದು ನಿಜವಾದ ಪ್ರೀತಿಯಾಗಿರುತ್ತೆ ಲೈಫಲ್ಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ, ಓಕೆನಾ? ಏಕೆಂದರೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ಲೈಕ್ ಕೊಡೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.